ಒಬ್ಬರನ್ನೇ ಮೈಂಡಲ್ಲಿ ಇಟ್ಕೊಂಡು ಬರ್ತಿತ್ತು. ಸಂಬಳ ಎಷ್ಟು ಬರ್ತೈತಲ್ಲ ಕೇಳಬೇಕು, ಚೀಕು ಅಂತ ಹೇಳ್ಕೋಬೋದು. ಹಾಯ್ ಗಾಯ್ಸ್, ವೆಲ್ಕಮ್ ಟು ನಮ್ರತಾಸ್ ಜೀವನ. ಸೊ ಇವತ್ತೇನು ಟಾಪಿಕ್ ಅಂದರೆ, ಸೊ ಎಲ್ಲರೂ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮಾಡ್ತಾರೆ. ನಾವು ಆ ಥರ ಮಾಡೋದು ಬೇಡ, ಡಿಫ್ರೆಂಟಾಗಿ ಏನಾರ ಮಾಡೋಣ ಅಂತ ಕೆಲವೊಂದು ಕ್ವಶನ್ ನಾವೇ ಇಲ್ಲಿ ಹಾಕ್ಕೊಂಡಿದ್ದೀವಿ. ಒಬ್ಬರ ಬಗ್ಗೆ ಒಬ್ಬರು ಎಷ್ಟು ತಿಳ್ಕೊಂಡಿದ್ದೀವಿ ಅನ್ನೋ ಥರ ಕೇಳೋಕ್ಕೆ. ಸೊ ಜೀವನವ್ರಿಗೆ ಏನು ಗೊತ್ತು ನನ್ನ ಬಗ್ಗೆ, ನನಗೆ ಅವ್ರ ಬಗ್ಗೆ ಏನು ಗೊತ್ತು ಆ ಥರ ಸ್ವಲ್ಪ ಅವ್ರಿಗೆ ನಾನೇ ಬರ್ದಿರೋದ್ರಿಂದ ನನಗೆಲ್ಲ ಕ್ವಶನ್ಸ್ ಗೊತ್ತು, ಅವರಿಗೆ ಐಡಿಯಾನೇ ಇಲ್ಲ. ಸೊ ಅವರಿಗೆ ಇದೆ ಇವತ್ತು ಸೊ ತುಂಬ ಕ್ವಶನ್ಸ್ ಇದೆ. ಬೇಸಿಕ್ ಲೈಕ್ ನಾವು ಇಂಟ್ರಡಕ್ಷನ್ ಕೊಟ್ಟಿಲ್ಲದಿರೋ ಕಾರಣ ನಮ್ಮ ಬೇಸಿಕ್ ವಿಷಯನೂ ಇದೆ. ಎಲ್ಲಿ ವರ್ಕ್ ಮಾಡ್ತೀವಿ ಎಲ್ಲ ಥರದ್ದು ಇದೆ. ಸೊ ಇಲ್ಲಿ ಬರೆದಿದ್ದೀನಿ ಚೀಟಿಲಿ. ಸೊ ಒಬ್ಬೊಬ್ಬರೇ ಎತ್ತಿ ಆ ಚೀಟಿ ಆನ್ಸರ್ ಮಾಡ್ತಾರೆ. ಆಯಿತಾ? ಮಾತಾಡಿ. ಸ್ಟಾರ್ಟ್ ಕರೋ ಜಿ. ನಿಜ ಭಯ ಆಗ್ತದೆ ಏನೇನು ಬರ್ತಿದ್ಯೋ ಅಂತ. ಎತ್ತಿ. ಫಸ್ಟ್ ಇದೇ ಓಪನ್ ಮಾಡೋಣ. ಲವ್ ಲೈಫ್ ಆರ್ ಮ್ಯಾರೇಜ್ ಲೈಫ್? ಅಲ್ಲಿ ಕಾಣಿಸಲ್ಲ. ಲವ್ ಲೈಫ್ ಕ್ವಶನ್ ಬಂದು ಲವ್ ಲೈಫ್ ಆರ್ ಮ್ಯಾರೇಜ್ ಲೈಫ್. ಯಾವುದು ಚೆನ್ನಾಗಿದೆ ಅಂತ. ಫಾರ್ ಮೀ ಮ್ಯಾರೇಜ್ ಲೈಫ್ ಈಸ್ ಓಕೆ. ಓಕೆ. ಬಿಕಾಸ್ ಒಂದು ಸ್ವಲ್ಪ ಜಗಳ ಕಮ್ಮಿ ಆಗಿದೆ, ಒಂಚೂರು ಅರ್ಥ ಮಾಡ್ಕೊಂಡಿದ್ದೀವಿ. ಲವ್ ಲೈಫಲ್ಲಿ ಅದು ಏನೂ ಇದ್ದಿಲ್ಲ, ಬರೀ ಜಗಳ ಇನ್ನೇನು ಇದ್ದಿಲ್ಲ. ಓಕೆ, ಮ್ಯಾರೇಜ್ ಲೈಫ್ ಈಸ್ ಫಾರ್ ಬೆಟರ್. ಒಂಚೂರು ಫ್ರೀಡಮ್ ಹೋಗಿದೆ, ಒಂಚೂರು, ಬಟ್ ಓಕೆ. ಏನು ಫ್ರೀಡಮ್ಮು ಹೋಗಿಲ್ಲ, ಅವರು ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿರೋದ್ರಿಂದ ಅವರೇ ಎಲ್ಲೂ ಹೋಗ್ತಾಯಿಲ್ಲ ಅಷ್ಟೇ. ಸೊ ನನ್ನ ಪ್ರಕಾರ ಮ್ಯಾರೇಜ್ ಲೈಫೇ ಬೆಸ್ಟು. ಲವ್ ಲೈಫ್ ಅಂತೂ ಮೈ ಗಾಡ್, ಅಂದರೆ ದೂರ ಇರ್ತಿದ್ವಲ್ಲ, ಒಬ್ರ ಬಗ್ಗೆ ಒಬ್ರಿಗೆ ತುಂಬ ಪೊಸಿಟಿವ್ನೆಸ್ ತುಂಬ ಇರ್ತಿತ್ತು, ಜಗಳ ಅಂತೂ ತುಂಬ ಇರ್ತಾಯಿತ್ತು. ಸೊ ನಮ್ಮ ಇಬ್ರಿಗೂ ಮ್ಯಾರೇಜ್ ಲೈಫೇ ತುಂಬ ಇಷ್ಟ ಆಗಿದೆ. ನೆಕ್ಸ್ಟ್ ಕ್ವಶನ್ ನಾನು ಎಂಜಾಯ್. ಅಂದರೆ ಇಬ್ಬರೂ ಆನ್ಸರ್ ಮಾಡಬೇಕು. ಅಂದರೆ ಒಂದು ಕ್ವಶನ್ ಇದೆ, ಇಬ್ಬರು ಆನ್ಸರ್ ಮಾಡಬೇಕು. ಓಕೆ. ಅಬೌಟ್ ಫ್ಯಾಮಿಲಿ. ಸೊ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದಿದ್ರೆ ಏನೂ ಆಯ್ತಾ ಇರಲಿಲ್ಲ. ನನಗೂ ಅಷ್ಟೇ, ಇವ್ರಿಗೂ ಅಷ್ಟೇ. ನಮ್ಮ ಮದುವೆ ನಿಂತು ಎಲ್ಲ ಒಪ್ಕೊಂಡು ಇಬ್ಬರು ಫ್ಯಾಮಿಲಿಯವರು ಆದಷ್ಟು ಬೇಗ ಮಾಡಿ ಮುಗಿಸಿದ್ದಾರೆ. ಲೈಕ್ ವಿತಿನ್ 1 ಮಂತ್ ಸ್ಪ್ಯಾನಲ್ಲೇ ನಾವಿಬ್ಬರು ಮದುವೆ ಆಗಿದ್ದು. ಗ್ರೇಟ್. ಒಂದೇ ವರ್ಡಲ್ಲಿ ಹೇಳ್ಬೇಕಂದ್ರೆ ಎವ್ರಿಥಿಂಗ್. ಫ್ಯಾಮಿಲಿ ಈಸ್ ಎವ್ರಿಥಿಂಗ್, ಅಷ್ಟೇ, ಇನ್ನೇನೂ ಇಲ್ಲ. ದೇವರೇ ಒಳ್ಳೇದು ಮಾಡಪ್ಪ. ವರ್ಕ್. ಸೊ ಏನು ಕೆಲಸ ಮಾಡ್ತಾರೆ, ಏನು ಮಾಡ್ತೀರಾ ಅಂತ. ವರ್ಕ್ ಕಾಣಿಸಲ್ಲ, ವರ್ಕ್ ಅಂತ ಬಂದಿದೆ. ಅಟ್ ಪ್ರೆಸೆಂಟ್ ನಾನು ಪೈರಿಯನ್ ಸರ್ವಿಸ್ ಅನ್ನೋ ಕಂಪ್ನಿಲಿ ಪ್ರೊಕ್ಯೂರ್ ಟು ಪೇಯಬಲಲ್ಲಿ ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಿದ್ದೀನಿ. ಅದು ಬಂದು ಬನಶಂಕರಿ ಲೊಕೇಟ್ ಆಗಿದೆ. ನಾನು ಒಂದು ಕಾರ್ಪೊರೇಟ್ ಕಂಪ್ನೀಲಿ ಫಿನ್ಟೆಕ್ಕಲ್ಲಿ ಆಪ್ರೇಷನ್ಸಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ನಂದು ವರ್ಕ್ ಫ್ರಮ್ ಹೋಮ್. ಸೊ ಆಫೀಸ್ ಇರಲಿ HSR ಅಲ್ಲಿ ಅಷ್ಟೇ. ಸಾಕು. ಸಂಬಳ ಎಷ್ಟು ಬರ್ತೈತಲ್ಲ ಕೇಳಬೇಡಿ, ಹೇಳಲ್ಲ. ತುಂಬ ಜಾಸ್ತಿ ಬರುತ್ತೆ ನಿಂದೆ. ಓಕೆ. ಬೆಸ್ಟ್ ಫ್ರೆಂಡ್ಸ್. ಇದನ್ನು ಬರೀಬೇಕಿದ್ರೆ ನಾನು ಒಬ್ಬರನ್ನೇ ಮೈಂಡಲ್ಲಿ ಇಟ್ಕೊಂಡು ಬರ್ತಿದ್ದು. ಅಂದರೆ ಒಬ್ಬರನ್ನೇ ಇನ್ ದ ಸೆನ್ಸ್ ಇದ್ದಾರೆ, ಫ್ರೆಂಡ್ಸು ತುಂಬ ಜನ ಇದ್ದಾರೆ. ನನ್ನ ಬೆಸ್ಟ್ ಫ್ರೆಂಡ್ ಆಬ್ವಿಯಸ್ಲಿ ಇವನೇ, ನನ್ನ ಬಹುಕಾಲದ ಗೆಳೆಯ, ಬೆಸ್ಟ್ ಫ್ರೆಂಡ್. ಸೊ ಇವನ್ನ ಬಿಟ್ಟು ನಮಗೆ ಬೆಸ್ಟ್ ಫ್ರೆಂಡ್ ಅಂದರೆ, ನನಗೆ ಬೆಸ್ಟ್ ಫ್ರೆಂಡ್ ಅಂದರೆ ನಿತಿನ್ ಅಂತ ಇದ್ದಾನೆ. ನಮ್ಮ ಕುಚಿಕು ಅಂತ ಹೇಳ್ಕೋಬೋದು. ಅಂದರೆ ಎವ್ರಿ ಪ್ರಾಬ್ಲಮ್ ಒನ್ ಸೊಲ್ಯೂಷನ್, ದಟ್ ಈಸ್ ನಿತಿನ್. ಅಷ್ಟೇ ನಮ್ಮಿಬ್ರಿಗೂ ಅಷ್ಟೇ. ನನಗೆ ಬೆಸ್ಟ್ ಫ್ರೆಂಡ್ಸ್ ಅಂತ ಬಂದರೆ ತುಂಬ ಜನ ಹೋಗ್ಬಿಡ್ತಾರೆ.
ಸ್ಕೂಲು, ಕಾಲೇಜು, ಡಿಗ್ರಿ ಲೈಫು, ನನ್ನ ಊರ ಫ್ರೆಂಡ್ಸು, ಅಟ್ ಪ್ರೆಸೆಂಟ್ ಕೊಲೀಗ್ಸು ಎಲ್ಲರಲ್ಲೂ ಬೆಸ್ಟ್ ಫ್ರೆಂಡ್ಸ್ ಅಂತಿದ್ದಾರೆ. ಬಟ್ ಇಲ್ಲಿ ತನಕ ಸ್ಟೇಬಲ್ ಆಗಿರೋನು ನಿತಿನ್. ಅವ್ನು ಬಿಟ್ಟರೆ ನಮ್ಮ ಕಿರಣ. ಅವ್ನು ಬಿಟ್ಟರೆ ಇವಾಗ ಸದ್ಯಕ್ಕೆ ನನ್ನ ಕುಚಿಕು ಅಂತಿರೋನು ದಿನೇಶ್. ಅಷ್ಟೇ. ಇವಳು ಇದ್ದಾಳೆ, ಎಲ್ಲರೂ ಬಟ್ ಇದ್ದಾರೆ, ಹೇಳೋಕ್ಕಾಗಲ್ಲ ಬಟ್ ಅಂತ. ಹೆಸರು ತೆಗ್ದಿಲ್ಲ ಅಂತ ಯಾರೂ ಇದು ಮಾಡ್ಕೋಬೇಡಿ. ತುಂಬ ಜನ ಇದ್ದಾರೆ, ಅದರಲ್ಲಿ ಇವಾಗ ದಿ ಬೆಸ್ಟ್ ಅಂತಿರೋದು ದಿನೇಶ್, ನಿತಿನ್. ಅದೇನಾ ಅದು? ಎಸ್. ಹಾಂ ಆಯ್ತು. Where will you be in next 5 years? Basic question. ಯಾವುದೋ ಕಂಪ್ನಿಗೆ HR ರೌಂಡಲ್ಲಿ ಕೇಳೋ ಕ್ವಶನ್ ಕೇಳ್ತಿದ್ದಾರೆ. ಹಾಂ, ಇದಕ್ಕೆ ಏನು ಆನ್ಸರ್ ಮಾಡೋದು? ನಿನ್ನ ಲೈಫ್ನ ಹೆಂಗೆ? ಅಟ್ ಪ್ರೆಸೆಂಟ್ ಥಿಂಕ್ ಮಾಡಿದ್ರೆ ಈಗಿರೋ ಕಮಿಟ್ಮೆಂಟ್ಸ್ ಕಳ್ಕೊಂಡು ಯಾವುದಾದ್ರು ಒಂದು ಸ್ಟಾರ್ಟಪ್ ಥರ ಒಂದು ಚಿಕ್ಕ ಪುಟಾಣಿ ಕಂಪ್ನಿ ಓಪನ್ ಮಾಡ್ಕೊಳ್ಳೋಣ ಅಂತಿದ್ದೀವಿ. ಏನಾದ್ರು ಸಕ್ಸಸ್ ಆದರೆ ನೋಡೋಣ. ಅದೇ ಥರ ಯಾವ್ದಾದ್ರು ಒಂದು ಚಿಕ್ಕದೇನಾದ್ರು ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ರೆ ಸಾಕು ಇನ್ 5 ಇಯರ್ಸಲ್ಲಿ. ಗ್ರೇಟ್. ಥ್ಯಾಂಕ್ ಯು. ನನಗೆ ಇನ್ನು 5 ಇಯರ್ಸಲ್ಲಿ ಜೀವನ ಅವರು ಏನು ಮಾಡ್ತಾರೋ ಅದಕ್ಕೆ ಎಲ್ಲ ಸಪೋರ್ಟ್ ಮಾಡಿಕೊಂಡು ಫ್ಯಾಮಿಲೀಸ್ ಚೆನ್ನಾಗಿ ನೋಡಿಕೊಂಡು ನಮಗೆ ಫ್ಯೂಚರ್ ಪ್ಲ್ಯಾನಲ್ಲಿ ಏನೇನಿದೆ ಅಂದರೆ ನಮ್ಮ ಮಕ್ಕಳು ಅವನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಒಂದೊಳ್ಳೆ ಕ್ಯೂಟ್ ಫ್ಯಾಮಿಲಿಯಾಗಿರೋಣ ಅಷ್ಟೆ. ವರ್ಕ್ ಲೈಫಲ್ಲಿ ಗ್ರೋತ್ ಆಗಬೇಕು. ಯಾ, ಮೊಬೈಲ್ ಬಿದ್ದಿದ್ದು ಅದೆಲ್ಲ ತೋರ್ಸಕ್ಕೆ ಹೋಗ್ಬೇಡ. ಮೊಬೈಲ್ ಬಿದ್ದೋಯ್ತು. ಅದೇ ವರ್ಕ್ ಲೈಫಲ್ಲಿ ಕೆರಿಯರ್ ಗ್ರೋತ್ ಆಗಿ ಅಷ್ಟೆ. ನೀನು ಅಷ್ಟೆ. ಫ್ಯೂಚರ್ ಬಗ್ಗೆ ಅಷ್ಟು ಇಬ್ಬರು ಥಿಂಕ್ ಮಾಡಲ್ಲ, ಪ್ರೆಸೆಂಟ್ ಬಗ್ಗೆ ಜಾಸ್ತಿ ಮಾಡ್ತೀವಿ. ಯಾರು ನೀನು? ನನ್ನ 1 2 3 4 5 6 ನೀನು. ಅಲ್ಲಿ ವೀಡಿಯೋ ಕೊಡ್ತೈತಿ, ಯಾಕಂತ ಟೈಮ್ ವೇಸ್ಟ್ ಮಾಡ್ತಾಯಿದ್ದೆ? ಎತ್ತು ನಿಂದು. ವಾಟ್ ಸ್ಟ್ರೆಸ್ಸಸ್ ಯು ಔಟ್ ದ ಮೋಸ್ಟ್? ನನಗೆಲ್ಲ ವಿಷಯನೂ ಸ್ಟ್ರೆಸ್ಸೇ. ಆ್ಯಕ್ಚುಲಿ ನಾನು ತುಂಬ ಓವರ್ ಥಿಂಕರ್. ನಾನು ಎಲ್ಲ ವಿಷಯನೂ ಸ್ಟ್ರೆಸ್ಸಾಗೆ ತೊಗೊಳೋದು. ಒಂದು ವಿಷಯ ಏನಾರ ಆಯಿತು ಅಂದ ತಕ್ಷಣ ನಾನು ಫುಲ್ಲು ಸ್ಟ್ರೆಸ್ಸು ತಲೆಯಲ್ಲಿ ಹೋಗ್ಬಿಟ್ಟಿರುತ್ತೆ. ಸ್ಟ್ರೆಸ್ಸು ಹಂಗೆ ಇರುತ್ತೆ. ಇದು ಸ್ಟ್ರೆಸ್ ಬಸ್ಟರು. ಇವನ ಮೇಲೆಲ್ಲ ಸ್ಟ್ರೆಸ್ ತೀರಿಸ್ಕೊಬಿಟ್ಟು ಇವನೇ ಸಮಾಧಾನ ಮಾಡಿಬಿಡ್ತಾನೆ. ಅದೇನಿಲ್ಲ, ಸ್ಟ್ರೆಸ್ಸಸ್ ಏನು ಇದಿದೆ ಕಾಮನ್. ನನಗೆ ನಿನ್ನೆ ಅಷ್ಟೇ. ಯಾವ ಥರ ಸ್ಟ್ರೆಸ್? ನೀನೇ ಅಷ್ಟೇ. ಬಸ್ಟರು ನೀನೇ. ನಾನೇನು ಸ್ಟ್ರೆಸ್ ಕೊಡಲ್ಲ, ಸುಮ್ಮನೆ ಡೌ. ಹೌದು, ಡೋವು. ಫೇವ್ರೇಟ್ ಕಲರ್ ನೀನು ನಂದು ಹೇಳ್ಬೇಕು, ನಾನು ನಿಂದು ಹೇಳ್ಬೇಕು. ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ತಿಳ್ಕೊಳ್ಳೋಣ ಅಂದ್ಕೊಂಡೆ ಗೊತ್ತಾಯ್ತು. ನಿನ್ನ ಫೇವ್ರೇಟ್ ಕಲರ್ ಬಂದು ಪರ್ಪಲ್. ನೋ, ಬಟ್ ಬಟ್ಟೆ ಜಾಸ್ತಿ ಇರೋದು ಗ್ರೀನ್ ಬಿಟ್ಟರೆ ಪಿಂಕ್. ಕೈಂಡ್ ಆಫ್. ಅಷ್ಟೇ ಗೊತ್ತಿರೋದು. ಪರ್ಪಲ್ ಓಕೆ. ಗ್ರೀನ್ ಏನು ಅಷ್ಟೊಂದು ಇಷ್ಟಪಡಲ್ಲ ನಾನು. ನಂದು ಇವ್ರದ್ದು ಬ್ಲ್ಯಾಕ್. ಕರೆಕ್ಟಾ? ಹಂಗೆ ವೈಫ್ ಇಸ್ ದ ಬೆಸ್ಟ್. ಓಕೆ ಓಕೆ. ನಿಂದು ನಂದಾ? ಒನ್ ಪಾಸಿಟಿವ್ ಥಿಂಗ್ ಅಂದರೆ ಅವರು ನನ್ನ ಬಗ್ಗೆ ಒಂದು ಪಾಸಿಟಿವ್ ಥಿಂಗ್ ಇರಬೇಕು, ನಾನು ಅವ್ರ ಬಗ್ಗೆ ಒಂದು ಪಾಸಿಟಿವ್ ಥಿಂಗ್ ಹೇಳ್ತೀನಿ. ಹೇಳು ನನ್ನ ಬಗ್ಗೆ. ನಾನು ಅಲ್ಲ, ಅದೇ ಆವಾಗ ಹೇಳ್ದಂಗೆ ಈಸ್ ನಾಟ್ ಎ ಓವರ್ ಥಿಂಕೇ ಮಾಡಲ್ಲ. ಅದು ಒಂಥರ ಪಾಸಿಟಿವೂ ಆಗುತ್ತೆ, ನೆಗೆಟಿವ್ ಆಗುತ್ತೆ, ಬಟ್ ಥಿಂಕೇ ಮಾಡಲ್ಲ ಮನುಷ್ಯ. ಸ್ಟ್ರೆಸ್ ಅಂದರೆ ಆ ಥರ ಏನಾರ ಅದೇ ಕಲಿಯಬೇಕಾಗಿರೋದು. ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಆರಾಮಾಗಿ ಸಖತ್ ಚಿಲ್ಲು ನನ್ನ ಗಂಡ. ಹೆವಿ ಚಿಲ್ಲು, ಬಟ್ ಇರುತ್ತೆ ಒಳಗಡೆ, ಬಟ್ ತೋರಿಸ್ಕೊಳ್ಳಲ್ಲ. ಅದು ಒಂದು ಪಾಸಿಟಿವ್ ಥಿಂಗು. ಆ್ಯಂಡ್ ಈಸ್ ಸೋ ಲೈಕ್ ಕೈಂಡ್ ಹಾರ್ಟೆಡ್ಡು. ಏನಂತಾರೆ, ಇನ್ನೋಸೆನ್ಸ್ ತುಂಬ ಇದೆ. ಮದುವೆ ಮುಂಚೆ ಇರಲಿಲ್ಲ, ಮದುವೆ ಆದಮೇಲೆ ಐ ಆಮ್ ಗೆಟಿಂಗ್ ಟು ನೋ ದಿಸ್ ಪರ್ಸನ್ ಲೈಕ್ ಡಿಫ್ರೆಂಟ್ಲಿ. ಯಾ, ಇಟ್ಸ್ ಕ್ಯೂಟ್.
ಥ್ಯಾಂಕ್ ಯು. ಇವಳ ಬಗ್ಗೆ ಪಾಸಿಟಿವ್ ಥಿಂಕ್ ಹೇಳಬೇಕಂದ್ರೆ ಆಗಲೇ ಹೇಳ್ದಂಗೆ ನಾನು ಓವರ್ ಥಿಂಕರ್ ಅಲ್ಲ, ಜಾಸ್ತಿ ಥಿಂಕ್ ಮಾಡಲ್ಲ, ಬಟ್ ಅವಳು ಓವರ್ ಥಿಂಕರ್. ಇಬ್ರಿಗೂ ಅಲ್ಲಿ ಮ್ಯಾಚ್ ಆಗ್ತಿದೆ. ತುಂಬ ಒಂದು ಸಣ್ಣ ವಿಷಯಕ್ಕಾಗಲಿ ತುಂಬ ಯೋಚನೆ ಮಾಡ್ತಾರೆ. ಯೋಚನೆ ಮಾಡೋದು ಒಳ್ಳೆಯ ಗುಣ. ಒಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತಾಳೆ, ಥಿಂಕ್ ಮಾಡ್ತಾಳೆ, ಆಮೇಲೆ ಅದ್ರ ಬಗ್ಗೆ ಡಿಸಿಷನ್ ತೊಗೊತಾಳೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಒಂದು ಕೆಲಸ ಮಾಡ್ತೀನಿ ಅಂದರೆ ಮಾಡೇ ಮಾಡ್ತಾಳೆ. ಫಿಕ್ಸ್ ಅದು 200% ಫಿಕ್ಸ್. ಅದು ನಾನು ಮಾಡ್ತೀನಿ ಅಂದರೆ ಮಾಡೇ ಮಾಡ್ತಾಳೆ. ದಟ್ಸ್ ಅದೆಷ್ಟು ದಿನ ಆದರೂ ಪರವಾಗಿಲ್ಲ ಅಷ್ಟು. ಬರೀ ನಾನೆಲ್ಲ ಕೂಗ್ತೇನೆ, ನೀನು ಕೂಗಲ್ಲ. ಯಾರು ನಾನಾ? ಓಕೆ. ವೈ ಯೂಟ್ಯೂಬ್? ವೈ ಯೂಟ್ಯೂಬ್? ಯೂಟ್ಯೂಬ್ ವೈ ಯೂಟ್ಯೂಬ್? ಸೊ ವೈ ಯೂಟ್ಯೂಬ್ ನಂಗೆ ತುಂಬ ದಿನದ ಕನಸು. ಲೈಕ್ ಇವ್ರಿಗೂ ಗೊತ್ತಿರುತ್ತೆ, ನನ್ನ ಮದುವೆ ಆದಾಗಿಂದನೂ ಹೇಳ್ತಾ ಇದ್ದೆ. ನನಗೆ ಮದುವೆ ಸ್ಟಾರ್ಟಿಂಗಲ್ಲಿ ಇವರು ಬೇಡ, ಅದೆಲ್ಲ ನೆಗೆಟಿವ್ ಕಮೆಂಟ್ಸ್ ಬಂದ್ಬಿಡುತ್ತೆ, ತಡ್ಕೊಳಕ್ಕಾಗಲ್ಲ, ಹಂಗೆ ಹಿಂಗೆ ಅಂತ ಇವ್ರಿಗೂ ಒಂಚೂರು ಇದಿತ್ತು. ಆಮೇಲೆ ನನಗೆ ಹೇಳ್ತಾನೆ ಬರ್ತಿದ್ದೆ, ನಾನು ಸ್ಟಾರ್ಟ್ ಮಾಡೇ ಮಾಡ್ತೀನಿ. ಎಷ್ಟೊಂದು ಸಲ ಟ್ರಯಲ್ಸ್ ತೊಗೊಂಡಿದ್ವಿ ನಾವು, ಮಾಡೋಣ ಗಾಯ್ಸ್ ಹಂಗೆ ಹಿಂಗೆ ಅಂದ್ಕೊಂಡು ಏನೋ ಟ್ರಯಲ್ಸ್ ತೊಗೊಂಡಿದ್ವಿ. ತುಂಬ ಆಸೆ ಇತ್ತು. ಬಟ್ ಅದೇ ಡೆಸ್ಟಿನಿ ಅಂತ ಹೇಳ್ತಾರಲ್ಲ, ನಮಗೆ ಇದು ಇವಾಗ ಸ್ಟಾರ್ಟ್ ಮಾಡ್ತೀವಿ ಅಂತಲೂ ನಮ್ಗೆ ಐಡಿಯಾ ಇರಲಿಲ್ಲ. ಕ್ಲಿಕ್ಕಲ್ಲಿ ಹಿಂಗೆ ಸ್ಟಾರ್ಟ್ ಆಗಿದ್ದದು. ಇಬ್ರಿಗೂ ಇಂಟ್ರೆಸ್ಟ್ ಇತ್ತು. ಸೊ ವೈ ನಾಟ್ ಅಂತ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಗ್ರೇಟ್ ಸಪೋರ್ಟ್ ಎಲ್ಲರ ಕಡೆಯಿಂದನೂ ಫ್ಯಾಮಿಲೀಸ್ ಕಡೆಯಿಂದ ತುಂಬ ಸಿಗ್ತಾಯಿದೆ. ಅದೇ ಮೇನ್ ಬೇಕಿರೋದಲ್ವ. ಫ್ಯಾಮಿಲೀಸ್ ಒಂದು ಲೈಕ್ ದೇ ಆರ್ ಓಕೆ ಅಂದರೆ ಎಲ್ಲರೂ ಇನ್ನೇನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ಸೊ ದೇ ಆರ್ ಓಕೆ, ದೇ ಆರ್ ಎಂಕರೇಜಿಂಗ್ ಮಾಡಿ ಅಂತ. ಸೊ ಅದಕ್ಕೆ ಅಷ್ಟೇ. ಅಬ್ಸಲ್ಯೂಟ್ಲಿ. ಅದು ಇವಳು ಹೇಳಿದ್ದಕ್ಕೇ ಸ್ಟಾರ್ಟ್ ಮಾಡಿರೋದು. ನನಗೇನಂದರೆ ಸ್ವಲ್ಪ ನಾಚಿಕೆ ಸ್ಟಾರ್ಟ್ ಮಾಡೋದಕ್ಕೆ, ಮಾತಾಡೋದಕ್ಕೂ ಅಷ್ಟೇ. ಓಕೆ, ನೋಡೋಣ ಮುಂದೆ ಹೋಗ್ತಾ ಆಗ್ಬೋದು ಇನ್ನೂ ಚೆನ್ನಾಗಿ. ವಾಟ್ ಈಸ್ ಮನಿ ಅಕಾರ್ಡಿಂಗ್ ಟು ಯು? ದುಡ್ಡು ಅಂದರೆ ನಿಮ್ಮ ಪ್ರಕಾರ ಏನು? ಮನಿ ಈಗಿರೋ ಸಿಚುವೇಶನಲ್ಲಿ ಹೇಳಬೇಕಂದ್ರೆ ನೆಮ್ಮದಿ ಅಂದರೆ ದುಡ್ಡು. ಸೀರಿಯಸ್ಲಿ, ದುಡ್ಡಿದ್ದರೆ ಎಲ್ಲ ಏನೇನು ಬೇಕೋ ಎಲ್ಲ ಆಗ್ತಿರುತ್ತೆ. ಅಂದರೆ ಅತಿ ದುಡ್ಡು ಅಂತ ಹೇಳ್ತಿಲ್ಲ, ದುಡ್ಡು 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 ಯಾಕೆ ಅಂತ. ವಾಟ್ ಈಸ್ ಮನಿ? ದುಡ್ಡು ಅಂದರೆ ಹೇಳಿದ್ನಲ್ಲ, ನೆಮ್ಮದಿ. ಅಟ್ ಪ್ರೆಸೆಂಟ್ ಸಿಚುವೇಶನಲ್ಲಿ ದುಡ್ಡು ಅಂದರೆ ನೆಮ್ಮದಿ. ರೈಟ್. ಎಸ್. ಮನಿ ನಮ್ಮ ಪ್ರಕಾರ ತುಂಬ ಲೈಕ್ ಮನಿ ಅಂತ ಹೇಳ್ದಂಗೆ ಮದುವೆ ಆದಮೇಲೆ ನಾವು ತುಂಬ ಮನಿ ಬಗ್ಗೆನೇ ತುಂಬ ಕಾನ್ಸಂಟ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಎಲ್ಲ ಇರುತ್ತೆ, ಲವ್ವು ಗಿವು ಎಲ್ಲ ಇರುತ್ತೆ. ಬಟ್ ಮನಿ ನಮಗೆ ದುಡ್ಡನ್ನ ಹೆಂಗೆ ಬೆಳೆಸ್ಬೇಕು, ದುಡ್ಡನ್ನ ಹೆಂಗೆ ದುಡಿಯೋದೇನು ನಮ್ಗೆ ಆಪ್ಷನ್ಸ್ ಇಲ್ಲ. ಸೊ ಕೆಲಸಕ್ಕೆ ಹೋಗು, ಅದೇ ಬರ್ತಾ ಇರೋ ಸಂಬಳದಲ್ಲೇ ನಾವು ಹೆಂಗೆ ದುಡ್ಡು ಸೇವ್ ಮಾಡಬೇಕು, ಮನಿ ಮ್ಯಾನೇಜ್ ಮಾಡಬೇಕು, ಹೆಂಗೆ ಅದರಲ್ಲಿ ನಮ್ಮ ನೀಡ್ಸ್ನ ಪೂರೈಸ್ಕೋಬೇಕು, ಎಲ್ಲನೂ ತುಂಬ ಕಲ್ತಿದ್ದೀವಿ. ಮ್ಯಾರೇಜ್ ಎಲ್ಲನೂ ಕಲಿಸುತ್ತೆ. ಇಬ್ಬರು ಸೇರಿ ಐ ಥಿಂಕ್ ಮನಿನ ತುಂಬ ಚೆನ್ನಾಗಿ ನೋಡ್ಕೋತೀವಿ. ಬಟ್ ಖರ್ಚು ಮಾಡ್ತೀವಿ, ಹಾಗೆ ನಾವೇನು ಖರ್ಚೇ ಮಾಡಲ್ಲ ಅಂತಲ್ಲ, ಮಾಡ್ತೀವಿ. ಹಂಗಂತ ಸೇವಿಂಗ್ಸ್ ಏನೋ 1,00,000 ತನಕ ಏನು ಮಾಡಿಲ್ಲ, ಬಟ್ ಮ್ಯಾನೇಜಬಲ್. ಸೊ ಅದು ಸೇವಿಂಗ್ ನಮ್ಮ ಫ್ಯೂಚರ್ ತುಂಬ ಯೋಚನೆ ಮಾಡಿ ಯಾವುದೇ ನಮಗೇನು ಬೇಕೋ ಅದನ್ನು ಮಾಡಿಕೊಂಡು ಸೇವಿಂಗು ಮಾಡಿಕೊಂಡು ಮಾಡ್ತಾಯಿದ್ದೀವಿ. ನೋಡೋಣ, ಮನಿ ಈಸಿ ಅಲ್ಲ, ಮನಿನ ಮ್ಯಾನೇಜ್ ಮಾಡಬೇಕಷ್ಟೆ. ಮನಿ ಮ್ಯಾನೇಜ್. ಎಸ್. ಇನ್ನು 4 ಕ್ವೆಶನ್ಸ್ ಇದೆ, ಮುಗಿಸೋಣ ಬೇಗ ಮುಗಿಸಿ ಆಚೆ ಹೋಗ್ಬೇಕು ನಾನು ಫಸ್ಟ್. about our friendship. It's a great thing. ಮೂಕ ಸ್ತಬ್ಧ ಆಗ್ಬಿಟ್ಟ. ನಿಂದಲ್ಲ, ನೀನು ನಾನು ನೋಡ್ಬೇಕು ಫಸ್ಟ್. ಸೊ ಫ್ರೆಂಡ್ಶಿಪ್ಪಿಂದಲೇ ನಮ್ಮಿಬ್ಬರು ಬಾಂಡಿಂಗ್ ಸ್ಟಾರ್ಟ್ ಆಗಿತ್ತು. ಬೆಸ್ಟ್ ಫ್ರೆಂಡ್ಸ್ ಆಗಿ ಕನೆಕ್ಟ್ ಆದ್ವಿ. ತುಂಬ ಬೇಗನೆ ಕನೆಕ್ಟ್ ಆದ್ವಿ. ಆ್ಯಕ್ಚುಲಿ ತುಂಬ ಪೊಸಿಷನ್ನೆಸ್ ಸಿಕ್ತು ನನ್ನ ಗಂಡನಿಗೆ. ಬೆಸ್ಟ್ ಫ್ರೆಂಡ್ ಆಗಿದ್ದಾಗೂ ಅಷ್ಟೇ ತುಂಬ ಪೊಸಿಷನ್ನೆಸ್ ಸಿಕ್ತು.
ನಾವು ಅವಾಗ 3 ಜನ, ನಾನು ಜೀವಿ, ಅನ್ನಿ ತುಂಬ ತುಂಬ ಬೆಸ್ಟ್ ಫ್ರೆಂಡ್ಸ್. ನಿತಿ ಬರೋಕ್ಕೆ ಮುಂಚೆ ನಾವು ತುಂಬ ಬೆಸ್ಟ್ ಫ್ರೆಂಡ್ಸು. ಅದಾದಮೇಲೆ ನಾವಿಬ್ಬರು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಾದ್ಮೇಲೆ ಬೆಸ್ಟ್ ಫ್ರೆಂಡ್ಸ್ ಅನ್ನೋಕ್ಕಿಂತ ಆಮೇಲೆ ಲವ್ವರ್ ವರ್ಸಸ್ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ನಮ್ಮ ಯಜಮಾನ್ರು. ಐ ಮೀನ್ ನಮ್ಮ MBA ಡೇಸು ಎಲ್ಲದರಲ್ಲೂ ತುಂಬ ಪೊಸಿಟಿವ್ನೆಸ್ಸು. ಆಗ ಜೊತೆಗಿದ್ದಿದ್ದಕ್ಕೆ ನಾವು ಬೆಸ್ಟ್ ಫ್ರೆಂಡ್ಸ್ ಅಂತ ಓಡಾಡಿದ್ದಕ್ಕೆ ಈಗಲೂ ಆ ಲೆವೆಲ್ಗೆ ನಮಗೆ ಮದುವೆ ಆಗಿದ್ದೀವಿ, ಹಂಗಿರುತ್ತೆ ಹಿಂಗಿರುತ್ತೆ ಅನ್ನೋ ಟೆನ್ಷನ್ ಇಲ್ಲ. ನಾರ್ಮಲಾಗಿ ಹೋಗ್ತಿದೆ. ಅದೇ ಈ ಲಾಸ್ಟ್ ಕ್ವಶನ್ ವೈಫ್ ಅನ್ನೋದಿರಲ್ಲ. ಹೌದು, ಹಸ್ಬೆಂಡ್ ವೈಫ್ ಅಂತ ಆ ಥರ ಏನಿಲ್ಲ ನಮಗೆ. ಲಾಸ್ಟ್ ಕ್ವಶನ್ ಇತ್ತಲ್ಲ ದುಡ್ಡು ಅಂತ, ಅದೊಂದು ಬಿಟ್ಟರೆ ಸದ್ಯಕ್ಕೆ ನಮ್ಮ ಲೈಫಲ್ಲಿ ಅಂಥದ್ದೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹೋಗ್ತೀರಿ. ಬೆಸ್ಟ್ ಫ್ರೆಂಡ್ ನಿಂದು ಅದನ್ನ ಬೆಸ್ಟ್ ಫ್ರೆಂಡ್. ಸದ್ಯಕ್ಕೆ ನಮ್ಮ ಲೈಫಲ್ಲಿ ನನಗೆ ಇವ್ನು ಬೆಸ್ಟ್ ಫ್ರೆಂಡು, ಇವ್ನು ನನಗೆ ಬೆಸ್ಟ್ ಫ್ರೆಂಡು. ಅಂದರೆ ಎಲ್ಲದರಲ್ಲೂ ಬೆಸ್ಟ್ ಫ್ರೆಂಡ್ ಅಂದರೆ ಒಂದು ಎಲ್ಲದರಲ್ಲೂ ಇರಬೇಕು. ನಾವಿಬ್ಬರು ಒಬ್ರಿಗೊಬ್ರು ಹಂಗಿದ್ದೀವಿ ಅಷ್ಟೇ. ಒನ್ ನೆಗೆಟಿವ್ ಥಿಂಗ್ ಒನ್ ವರ್ಡಲ್ಲಿ ಮುಗ್ಸೋಕ್ಕಾದ್ರೆ ತಾನೆ ಒನ್ ನೆಗೆಟಿವ್ ಥಿಂಗ್ ಕೇಳೋದು ಇವಳ ಬಗ್ಗೆ. ಹಾಂ, ತುಂಬ ಬೇಗ ಕೋಪ ಮಾಡ್ಕೊತಾಳೆ. ಅಂದರೆ ಸ್ಟ್ರೆಸ್ ಎಲ್ಲ ತಲೆಗೆ ತುಂಬ್ಕೊತಾಳೆ. ತಲೆಗೆ ತುಂಬ್ಕೊಂಡು ಲಾಸ್ಟಲ್ಲಿ ಹೆವಿ ಬಸ್ಟ್ ಆಗಿಬಿಡ್ತಾಳೆ ಒಂದೇ ಸರಿ. ಅದೇನಂತ ಹೇಳಲ್ಲ. ಲಾಸ್ಟ್ ಕೊನೆ ಮೂಮೆಂಟಲ್ಲಿ ಲಾಸ್ಟ್ ಇನ್ನೇನು ಫೈನಲ್ ಸ್ಟೇಜ್ ಬಂತು ಅಂದರೆ ಆವಾಗ ಹೇಳಿರ್ತಾಳೆ ಆ ವಿಷಯನ. ಅದೊಂದು ಮೇಜರ್ ನೆಗೆಟಿವ್ ಥಿಂಗ್. ಇವ್ರ ಬಗ್ಗೆ ನೆಗೆಟಿವ್ ಅಂದರೆ ತುಂಬ ಕೋಪ. ಅಪ್ಪ, ಇವ್ರ ಕೋಪ ತಡ್ಕೊಳಕ್ಕಾಗಲ್ಲ. ಸಖತ್ ಅಂದರೆ ಕೋಪ ಯೂಶ್ವಲಿ ಬರಲ್ಲ, ಬಂದಾಗಂತೂ ಮುಖ ನೋಡೋಕ್ಕಾಗಲ್ಲ. ತುಂಬ ಯಪ್ಪ ದೇವರೇ. ಇವಾಗ ಅಂದರೆ ಮದುವೆ ಆದಮೇಲೆ ಅಂದರೆ 2 times 3 times ಫೈಟ್ ಮಾಡಿರ್ಬೋದು, ಅಷ್ಟೇ ಜಗಳ ಆಡಿರ್ಬೋದು. ಟಚ್ ಉಡ್. ಮದುವೆಗೆ ಮುಂಚೆ ತುಂಬ ಜಗಳ ಆಡ್ತಾಯಿದ್ವಿ, ಅವಾಗೂ ತುಂಬ ಕೋಪ. ಅದೊಂದು ಬಿಟ್ಟರೆ ಇನ್ನೇನು ನೆಗೆಟಿವ್ ಥಿಂಗ್ ಅದೇ ಕೇಳಿಸ್ಕೊಳ್ಳಲ್ಲ. ನಾನು ಅದೇ ಹೇಳ್ತಾ ಇರ್ತೀನಿ, ನಮ್ಮ ಅಮ್ಮನೂ ಇವನು ಸೇಮ್ ಕ್ಯಾರೆಕ್ಟರ್ಸು. ಒಂದು ವಸ್ತು ಎಲ್ಲಿಟ್ಟಿರ್ತಾರೆ ಗೊತ್ತಾಗಲ್ಲ, ಅದು ಮರ್ತ್ಬಿಟ್ಟಿರ್ತಾರೆ, ಮರ್ಯಾದೆ ಜಾಸ್ತಿ. ನಾನು ಅದೇ ರೇಗಿಸ್ತಾ ಇರ್ತೀನಿ, ಅತ್ತೆ ಅಳಿಯ ಒಂದೇ ಥರ ಅಂತ. ಅದೇ ನೆಗೆಟಿವ್ ಥಿಂಗ್. ಕೇಳಿಸ್ಕೊಳ್ಳಲ್ಲ, ನೆನ್ಪಿಟ್ಕೊಳ್ಳಲ್ಲ, ಯೋಚನೆ ಮಾಡಲ್ಲ. ನಾನು ಏನೇ ಇದ್ದರೂ ಹಿಂಗೆ ಯೋಚನೆ ಮಾಡಿ ನಾನು ಮಾತಾಡ್ತೀನಿ. ಅವರು ಚಾನ್ಸೇ ಇಲ್ಲ. ಅದೇ ನೆಗೆಟಿವ್ ಥಿಂಗು. ಐತಿ. ನೀನು ಹೇಳ್ದಾ? ಇನ್ನು 2 ಇದೆ, ಹಿಂಗೆ ಇಟ್ಬಿಡು. ಫೈನಲ್ ಟು 1 ಫಾರ್ ಮೀ, 1 ಫಾರ್ ಯು. ನಾನು ನೀನಾ? ಯಾರೋ ಓದೋಯ್ತು. ನಿಂದು ಹಾಂ, ಸೆಲೆಬ್ರಿಟಿ ಕ್ರಶ್ ಇದೆಲ್ಲ ಅವಾಗೆ ಬರಬೇಕಾಗಿತ್ತು. ಅವನದು ಆಶಿಕಾ ರಂಗನಾಥ್. ರೀಸೆಂಟ್ಲಿ ಕೇಳಿದ್ದೆ ನಾನು ಈ ಕ್ವೆಶನ್. ಇವಳಿಗೆ ಬಂದು ಇಷ್ಟ ಅಂದರೆ ಕಿಚ್ಚ ಸುದೀಪ್ನ ತುಂಬ ಇಷ್ಟಪಡ್ತಾರೆ. ಸುದೀಪ್. ನನಗೆ ಆಶಿಕಾ ರಂಗನಾಥ್. ಅವ್ಳಿಗೆ ಹೋಗೋ ತನಕ ಶೇರ್ ಮಾಡಿ. ಸಾರಿ, ಅವ್ರಿಗೆ ಹೋಗೋ ತನಕ, ಅವಳಿಗೆ ಅಂದ್ಬಿಟ್ಟೆ, ಸಾರಿ, ಅವ್ರಿಗೆ ಹೋಗೋ ತನಕ, ರೀಚ್ ಆಗೋ ತನಕ ಶೇರ್ ಮಾಡಿ. ಬೆಸ್ಟ್ ಮೆಮೊರಿ ವಿತ್ ಈಚ್ ಅದರ್. ಬೆಸ್ಟ್ ಕ್ವೆಶನ್ ಅಟ್ ಲಾಸ್ಟ್. ಇದು ಹೇಳಬೇಕಂದ್ರೆ ಬೆಸ್ಟ್ ಮೆಮೊರಿ ಅಂತ ಬಂದರೆ ಗಂಗಾವತಿ. ಅದು ನಮ್ಮ SBM ಸರ್ನವ್ರ ಮದುವೆಗೆ ಹೋಗಿದ್ವಿ. ಆಲ್ಮೋಸ್ಟ್ ಅಲ್ಲೇ ಕಮಿಟ್ ಆಗಿದ್ದು. ಬೆಸ್ಟ್ ಮೆಮೊರಿ ಇದೆ ನನ್ನ ಪ್ರಕಾರ. ನಿಮಗೆ ನಮ್ರತ ಅವರೇ? ನಾನು ಬೆಸ್ಟ್ ಮೆಮೊರಿ ರಿಕಲೆಕ್ಟೇ ಮಾಡಿಲ್ಲ ಆ್ಯಕ್ಚುಲಿ. ಬೆಸ್ಟ್ ಮೆಮೊರಿ ನಮ್ಮ ಮದುವೆದು ಅಂತ ಏನಿಲ್ಲ. ಮದುವೆದಂದರೆ ನಮ್ಗೆ ಬೇಗ ಆಗೋಯ್ತು. ಅದೇನು ತಲೆಯಲ್ಲಿ ಉಳ್ಕೊಳ್ಳುತ್ತೆ ಅನ್ನೋ ಥರ ಏನು ಇಲ್ಲ. ಜಗಳ ಆಡಿದ್ದು ಮಾತ್ರ ತುಂಬ ಚೆನ್ನಾಗಿ ನೆನಪಿರುತ್ತೆ. ಇನ್ಯಾವ ಅಷ್ಟು ನೆನಪಿರಲ್ಲ ಬೆಸ್ಟ್ ಮೆಮೊರಿ ಅಂತ. ಅದೇ ಗಂಗಾವತಿ ಕಾಲೇಜ್ ಡೇಸಲ್ಲಿ ಬೆಸ್ಟ್ ಮೆಮೊರೀಸ್ ವಿ ಹ್ಯಾವ್ ಮೇಡ್. ನಾನು ಈಚೆ ಬಂದಾಗ, ಕಾಲೇಜಿಂದ ಈಚೆ ಬಂದಾಗ ಈಚೆ ಕಾಯ್ತಿರೋದು ಅಂದರೆ ಇಬ್ಬರು ಕ್ಲಾಸ್ಮೇಟ್ಸ್ ಆಗಿರೋ ಕ್ಲಾಸ್ ಒಳಗಡೆ ಅಷ್ಟೊಂದು ಮಾತಾಡ್ತಾ ಇರ್ತಿಲ್ಲ. ಈಚೆ ಬಂದು ಒಂದು ಕ್ಯಾಂಪಸ್ ಇದೆ, ಜೈನ್ ಕಾಲೇಜ್, ಎಲ್ರಿಗೂ ಗೊತ್ತಿದ್ದರೆ ಕ್ಯಾಂಪಸ್ ಇದೆ, 1 ಕಿಲೋಮೀಟ್ರ್ ಕ್ಯಾಂಪಸ್ಸು. ಇಬ್ಬರು ಸಂಜೆ ನಡ್ಕೊಂಡು ಬರೋದು, ಮಾತಾಡಿಕೊಂಡು ಅದರಲ್ಲೇ ತುಂಬ ಮಾತಾಡಿದ್ದೀವಿ. 1 ಕಿಲೋಮೀಟರ್ ನಡ್ಕೊಂಡು ನಿಧಾನಕ್ಕೆ ನಡ್ಕೊಂಡು ಬರೋದು, ಅದರಲ್ಲೇ ಮೆಮೊರೀಸ್ ನಮ್ಮದು. ಅದೇ ಮೆಮೊರೀಸು. ಅಲ್ಲೊಂಥರ ಫೀಲಿಂಗೇ ತುಂಬ, ಆ ಡೇಸಲ್ಲಿ, ಕಾಲೇಜ್ ಡೇಸಲ್ಲೇ ಫೀಲಿಂಗ್ ತುಂಬ ಚೆನ್ನಾಗಿರುತ್ತೆ ಲವ್ ಮಾಡಬೇಕಿದ್ರೆ.
ಅಂದರೆ ಅವಾಗ ಯಾರಿಗೂ ಹೇಳಿರಲಿಲ್ಲ ನಾವು ಅಂದರೆ ಯಾರಿಗೂ ಗೊತ್ತೂ ಇರಲಿಲ್ಲ ನಾವು ಲವ್ ಮಾಡ್ತಾಯಿದ್ದೀವಿ ಅಂತ. ಲವ್ ಮಾಡ್ತಾಯಿದ್ದೀವಿ ಅಂತ ಅಂದರೆ ಹೇಳಿದ್ದೆ ಇವಾಗ ನಮ್ಮ ಎಂಗೇಜ್ಮೆಂಟ್ ಟೈಮಲ್ಲೇ ನಾವು ಹೇಳಿದ್ದು, ಪೋಸ್ಟ್ ಹಾಕಿದ್ದು ಅವಾಗೇ ಆಲ್ಮೋಸ್ಟು ಎಷ್ಟೊಂದು ಜನಕ್ಕೆ ಗೊತ್ತಾಗಿದ್ದು. ಇಲ್ಲಾಂದರೆ ನಮ್ಮ ಕ್ಲೋಸ್ ಸರ್ಕಲ್ ಅಷ್ಟೇ ನಾವು ಲವ್ ಮಾಡ್ತಾಯಿದ್ದೀವಿ ಅಂತ ನಾವು ಹೇಳ್ಕೊಂಡಿದ್ದೀವಿ. ನಾವೆಲ್ಲೂ ಪೋಸ್ಟ್ ಆಗಲಿ ಇನ್ಸ್ಟಾಗ್ರಾಮ್ಗೆ ಎಲ್ಲೂ ಬೆಸ್ಟ್ ಫ್ರೆಂಡ್ ಹೆಂಗಿದ್ರು ಬೆಸ್ಟ್ ಫ್ರೆಂಡ್ ಅಲ್ವಾ, ಅದೊಂದು ಅಡ್ವಾಂಟೇಜು. ಹಿಂಗಿದ್ರು ನೀವು ಬೆಸ್ಟ್ ಫ್ರೆಂಡ್ನೇ ಮದುವೆ ಆಗ್ತೀನಿ ಅಂದರೆ ಅದೊಂದು ಅಡ್ವಾಂಟೇಜು. ಕಂಡುಹಿಡಿಯೋದು ಯಾರು ಲವ್ ಮಾಡ್ತವ್ರೆ ಅಂತ ಬೆಸ್ಟ್ ಫ್ರೆಂಡ್ ಅಂತ ಟ್ಯಾಗ್ನಲ್ಲಿ ಇರುತ್ತಲ್ಲ. 21 ನಿಮಿಷ ಆಗೋಯ್ತು ರೀ. ಓಕೆ ಎನಫ್ ಫಾರ್ ದಿಸ್. ಸೊ ಅದೇ ಈ ವಿಡಿಯೋ ಚೆನ್ನಾಗಿ ಓಡಲಿ. ಓಡಿದ್ರೆ ಲವ್ ಸ್ಟೋರಿಗೆ ಬೇಕಿದ್ದರೆ ಕಮೆಂಟ್ ಮಾಡಿ, ಲವ್ ಸ್ಟೋರಿ ವ್ಲಾಗ್ ಮಾಡ್ತೀವಿ. 500 ಸಬ್ಸ್ಕ್ರೈಬರ್ಸ್ ಆದಮೇಲೆ ಪಕ್ಕ ಲವ್ ಸ್ಟೋರಿ ವ್ಲಾಗ್ ಕಂಪ್ಲೀಟಾಗಿ ಮಾಡ್ತೀವಿ. ಸಪೋರ್ಟ್ ಮಾಡ್ತಾರೆ ಇವರನ್ನು ಅವ್ರ ಕೈಲೇ ಜಾಸ್ತಿ ಮಾತಾಡ್ತೀನಿ. ಇವತ್ತು ನಾನು ಮಾತಾಡಿದೆ, ಅವ್ರು ಮಾತಾಡ್ತಾರೆ. 500 ಸಬ್ಸ್ಕ್ರೈಬರ್ಸ್ಗೆ ಲವ್ ಸ್ಟೋರಿ ವ್ಲಾಗ್ ಮಾಡ್ತೀವಿ. ಆಮೇಲೆ ನಮ್ಮ ಮದುವೆ ಸ್ಟೋರಿ ಹೇಳ್ತೀವಿ. ಓಕೆ ಫ್ರೆಂಡ್ಸ್, ಓಕೆ, ತುಂಬ ದೊಡ್ಡ ಲಾಂಗ್ ಆಯಿತು ವಿಡಿಯೋ ಜಾಸ್ತಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಸಬ್ಸ್ಕ್ರಿಪ್ಷನ್ ಮ್ಯಾಟರ್ಸ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನೇ ಇದ್ದರೂ ಕಮೆಂಟ್ ಮಾಡಿ. ಎಂಗೇಜ್ಮೆಂಟ್ ಬರುತ್ತೆ ಸ್ವಲ್ಪ, ಅದಕ್ಕೆ ಕಮೆಂಟ್ ಮಾಡಿ ಆಯಿತಾ. ಥ್ಯಾಂಕ್ ಯು. ಬಾಯ್.